ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಅಭಿರುಚಿ ಹೊಂದಿರುತ್ತಾನೆ. ತನ್ನ ಎಳೆಯ ಪ್ರಾಯದಲ್ಲಿಯೇ ತಂದೆಯ ಪ್ರೋತ್ಸಾಹದ ಮೂಲಕ ಯಕ್ಷಗಾನ ಭಾಗವತಿಕೆಯನ್ನು ಕಲಿಯುತ್ತಿದ್ದು ಈಗಾಗಲೇ ಹಲವಾರು ಕಡೆಗಳಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾನೆ. ಶಾಲಾ ವಾರ್ಷಿಕೋತ್ಸವದಲ್ಲಿ ನಡೆದಂತಹ ಯಕ್ಷಗಾನ ಕಾರ್ಯಕ್ರಮಕ್ಕೆ ತನ್ನ ಭಾಗವತಿಕೆಯ ಮೂಲಕ ಜನಮನ ಸೆಳೆದಿರುತ್ತಾನೆ. ಕನ್ನಡ ಭಾಷೆಯಲ್ಲಿ ಉತ್ತಮ ಹಿಡಿತ ಹೊಂದಿದ್ದು ಬರವಣಿಗೆಯಲ್ಲೂ ಉತ್ತಮನಾಗಿದ್ದಾನೆ. ಈ ದತ್ತಿನಿಧಿಗೆ ಅರ್ಹತೆ ಗಳಿಸಿರುವಂತಹ ಅನೀಶ್ ಇವನ ಮುಂದಿನ ಜೀವನವು ಉಜ್ವಲವಾಗಲಿ ಎಂದು ಹಾರೈಸುತ್ತೇನೆ. ಇಂದು ನಮ್ಮ ಈ ದತ್ತಿನಿಧಿ ಪುರಸ್ಕಾರ ಈ ಕಾರ್ಯಕ್ರಮದಲ್ಲಿ ವಸಂತೋತ್ಸವದ ಸಂದರ್ಭದಲ್ಲಿ ಈ ದತ್ತಿನಿಧಿ ನೀಡುವಲ್ಲಿ ನಮ್ಮ ಜೊತೆಗೆ ವಿಚಿತ್ರ ಏತಡ್ಕ ಅವರ ಸುಪುತ್ರರಾದಂತಹ ಡಾಕ್ಟರ್ ಪ್ರಕಾಶ್ ಅವರು ಕೂಡ ನಮ್ಮೊಂದಿಗೆ ಜೊತೆಯಲ್ಲಿದ್ದಾರೆ. ಇದು ನಮ್ಮ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಸಮಾಜ ಮಾಡುತ್ತದೆ. ಈ ರೀತಿ ಮಕ್ಕಳಲ್ಲಿರುವ ಪ್ರತಿಭೆಗೆ ಪೋಷಣೆ ನೀಡುವಂತಹ ಒಂದು ಅದ್ಭುತ ಕಾರ್ಯ ಶ್ರೀಯುತ ಶಿವರಾಮ್ ಭಟ್ ಕಾರಿಂಜೆ ಹಳೆಮನೆ ಮತ್ತು ಶ್ರೀಯುತ ಚಂದ್ರಶೇಖರ್ ಏತಡ್ಕ ಅವರು ಮಾಡಿರುತ್ತಾರೆ. ನಮಗೆಲ್ಲರಿಗೂ ತಿಳಿದಿರುವಂತೆ ವಿಚಿತ್ರ ಏತಡ್ಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಮಡಾಜೆ ಗ್ರಾಮದ ಏತಡ್ಕ ನಿವಾಸಿ ದಿವಂಗತ ಹರಿಹರ ಭಟ್ಟ ಇವರ ಸ್ಮರಣಾರ್ಥ ವಿಚಿತ್ರ ಏತಡ್ಕ ಸಾಂಸ್ಕೃತಿಕ ವೇದಿಕೆ ಕಾಸರಗೋಡು ಇದರ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶಿವರಾಮ್ ಭಟ್ ಕಾರಿಂಜೆ ಹಳೆಮನೆ ಮತ್ತು ಶ್ರೀಯುತ ಚಂದ್ರಶೇಖರ್ ಏತಡ್ಕ ವಿಚಿತ್ರ ಏತಡ್ಕ ಇವರ ಸುಪುತ್ರರು ಆಗಿರುವ ಇವರ ನೇತೃತ್ವದಲ್ಲಿ ರೂಪಾಯಿ 1 ಲಕ್ಷ ಮೊತ್ತವನ್ನು ದತ್ತಿನಿಧಿಯಾಗಿ ಸ್ಥಾಪಿಸಿರುತ್ತಾರೆ. ವಿಚಿತ್ರ ಏತಡ್ಕ ದತ್ತಿನಿಧಿಯನ್ನು ಶ್ರೀ ಭಾರತಿ ವಿದ್ಯಾಪೀಠದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಕನ್ನಡ ಸಾಹಿತ್ಯ ಮತ್ತು ಕಲಾ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟ ತಲಾ ಒಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಈ ವರ್ಷದಿಂದ ನೀಡಲಾಗುತ್ತದೆ. ಕಳೆದ ಶೈಕ್ಷಣಿಕ ವರ್ಷ ಅಂದರೆ 2023-24ನೇ ಸಾಲಿನ ವಸಂತೋತ್ಸವದ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ವಿಚಿತ್ರ ಏತಡ್ಕ ಸಾಂಸ್ಕೃತಿಕ ವೇದಿಕೆ ಕಾಸರಗೋಡು 2024-25ರ ದತ್ತಿನಿಧಿ ಪುರಸ್ಕಾರಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು 10ನೇ ತರಗತಿಯ ಶ್ರೀಲಕ್ಷ್ಮಿ ಎಸ್.ವಿ. ಮತ್ತು ಶ್ರೀ ಅನೀಶ್ ಬಳ್ಳಂಬೆಟ್ಟು. ಈ ಸಂದರ್ಭದಲ್ಲಿ ಈ ದತ್ತಿನಿಧಿ ಪುರಸ್ಕಾರವನ್ನು ಶ್ರೀಲಕ್ಷ್ಮಿಗೆ ವಿತರಿಸಲು ಶಾಲಾ ಆಡಳಿತ ಮಂಡಳಿಯ ಸ್ಥಾಪಕಾಧ್ಯಕ್ಷರಾದ ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ದತ್ತಿನಿಧಿಗೆ ಪುರಸ್ಕಾರಕ್ಕೆ ಅರ್ಹಳಾದಂತಹ ಶ್ರೀಲಕ್ಷ್ಮಿ ಎಸ್.ವಿ. ಇವಳನ್ನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಲಕ್ಷ್ಮಿಯ ಬಗ್ಗೆ ಹೇಳುವುದಾದರೆ ಸದಾ ಉತ್ಸಾಹದ ಚಿಲುಮೆಯಂತಿರುವ ಈಕೆ ಕಲಿಕೆಯಲ್ಲಿ ಯಾವಾಗಲೂ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದು ಪಠ್ಯೇತರ ಚಟುವಟಿಕೆಗಳಲ್ಲೂ ತಾನು ಯಾರಿಗೂ ಕಡಿಮೆ ಇಲ್ಲ ಎಂದು ಸಾಧಿಸಿರುತ್ತಾಳೆ. ಇತ್ತೀಚೆಗೆ ನಡೆದ ಉಪಜಿಲ್ಲಾ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಲೋತ್ಸವದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುತ್ತಾಳೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಯೋಗಿ ಶರ್ಮಾ ಬಳ್ಳಪದವು ಇವರ ಶಿಷ್ಯೆ ಶ್ರೀಮತಿ ರಾಧಿಕಾ ಇವರ ಬಳಿ ಕಲಿಯುತ್ತಿದ್ದು ಈಗಾಗಲೇ ಜೂನಿಯರ್ ಮಟ್ಟದ ಸಂಗೀತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾಳೆ. ಕನ್ನಡ ಭಾವಗೀತೆ, ಭಕ್ತಿಗೀತೆ ಹೀಗೆ ಯಾವುದೇ ರೀತಿ ಗಾಯನಕ್ಕೂ ಸೈ ಎನಿಸಿಕೊಂಡಿದ್ದಾಳೆ. ಇಷ್ಟೇ ಅಲ್ಲ, ಬರವಣಿಗೆಯಲ್ಲೂ ಉತ್ತಮ ಆಸಕ್ತಿ ಹೊಂದಿರುವ ಈಕೆ ಕನ್ನಡ ಸಾಹಿತ್ಯದಲ್ಲೂ ಉತ್ತಮ ಆಸಕ್ತಿ ಹೊಂದಿರುತ್ತಾಳೆ. ಚೆಂಡೆ ಮತ್ತು ಮದ್ದಳೆಯ ಕಲಿಕೆಯಲ್ಲೂ ಆಸಕ್ತಿ ಹೊಂದಿದ್ದು ಬಿಡುವಿನ ವೇಳೆಯಲ್ಲಿ ಅಭ್ಯಸಿಸುತ್ತಿದ್ದಾಳೆ. ಈ ದತ್ತಿನಿಧಿ ಪುರಸ್ಕಾರವು 4,000 ರೂಪಾಯಿಗಳ ನಗದು ಬಹುಮಾನವನ್ನು ಹೊಂದಿದೆ. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಅನೀಶ್ ಬಳ್ಳಂಬೆಟ್ಟು ಇವನನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿ ಅವರಲ್ಲಿ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಅಭಿರುಚಿ ಹೊಂದಿರುತ್ತಾನೆ. ತನ್ನ ಎಳೆಯ ಪ್ರಾಯದಲ್ಲಿಯೇ ತಂದೆಯ ಪ್ರೋತ್ಸಾಹದ ಮೂಲಕ ಯಕ್ಷಗಾನ ಭಾಗವತಿಕೆಯನ್ನು ಕಲಿಯುತ್ತಿದ್ದು ಈಗಾಗಲೇ ಹಲವಾರು ಕಡೆಗಳಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾನೆ. ಶಾಲಾ ವಾರ್ಷಿಕೋತ್ಸವದಲ್ಲಿ ನಡೆದಂತಹ ಯಕ್ಷಗಾನ ಕಾರ್ಯಕ್ರಮಕ್ಕೆ ತನ್ನ ಭಾಗವತಿಕೆಯ ಮೂಲಕ ಜನಮನ ಸೆಳೆದಿರುತ್ತಾನೆ. ಕನ್ನಡ ಭಾಷೆಯಲ್ಲಿ ಉತ್ತಮ ಹಿಡಿತ ಹೊಂದಿದ್ದು ಬರವಣಿಗೆಯಲ್ಲೂ ಉತ್ತಮನಾಗಿದ್ದಾನೆ. ಈ ದತ್ತಿನಿಧಿಗೆ ಅರ್ಹತೆ ಗಳಿಸಿರುವಂತಹ ಅನೀಶ್ ಇವನ ಮುಂದಿನ ಜೀವನವು ಉಜ್ವಲವಾಗಲಿ ಎಂದು ಹಾರೈಸುತ್ತೇನೆ. ಇಂದು ನಮ್ಮ ಈ ದತ್ತಿನಿಧಿ ಪುರಸ್ಕಾರ ಈ
ಕಾರ್ಯಕ್ರಮದಲ್ಲಿ ಕೂಡ ವಸಂತೋತ್ಸವದ ಸಂದರ್ಭದಲ್ಲಿ ಈ ದತ್ತಿ ನಿಧಿ ನೀಡುವಲ್ಲಿ ನಮ್ಮ ಜೊತೆಗೆ ವಿಚಿತ್ರ ಏತಡ್ಕ ಅವರ ಸುಪುತ್ರರಾದಂತಹ ಡಾಕ್ಟರ್ ಪ್ರಕಾಶ್ ಅವರು ಕೂಡ ನಮ್ಮೊಂದಿಗೆ ಜೊತೆಯಲ್ಲಿದ್ದಾರೆ. ಇದು ನಮ್ಮ ಭಾಗ್ಯವೇ ಸರಿ. ವಿದ್ಯಾರ್ಥಿಗಳಿಗೂ ಸಹ ಪುರಸ್ಕರಿಸುತ್ತಾ ಅವರ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸುವುದಕ್ಕೆ ಒಳ್ಳೆಯ ವೇದಿಕೆಯನ್ನು ನೀಡಬಹುದು ಎಂಬಂತಹ ಆಶಾ ಭಾವನೆಯೊಂದಿಗೆ ನಾವು ಇದನ್ನು ಅವರಿಗೆ ಹಸ್ತಾಂತರಿಸ್ತೇವೆ. ಆದ ಕಾರಣ ಕಲಿಯೋ ಯುದ್ಧ ಭೂಮಿಗೆ ನೈವ ಕಲಿಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿ ರಣ ಕಲಿಯೋ ದೇಶವೇ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತೆಗಕೆಂದು ನಾವು ಋಣಿಯೋ ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಳಿ ಎದುರಿಗೆ ನಿಂತರು ನೀ ಮುನ್ನುಗ್ಗಿದ ಕ್ಷಣ ಕಾಯುವೆ ಬಲಿದನ ಕುನ್ನು ನೀನು ರೆಡಿಯೋ ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆಯೋ ಎಂದೆಂದು ನಿಂಗೆ ಜಯ ಹೋ ಜಯ ಹೋ ಸಲಾಂ ಸೋಲ್ಜರ್ ನೀನಿದ್ರೆ ಇಲ್ಲ ಡೇಂಜರ್ ಸಲಾಂ ಸೋಲ್ಜರ್ ನೀ ದೇಶಕ್ಕೆ ನೆಬಾವರ್ ಸಲಾಂ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುದು ಫೈರ್ ಸಲಾಂ ಸೋಲ್ಜರ್ ಎಂದೆಂದು ನೀನು ಸೆವಿಯರ್ ಕಟ್ಟಿಗುಂಡಿಗೆ ನಡಿಗೆ ನಮಗೆ ಕೆಳಗಿನಸರೇ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಅಡಿಯಲ್ಲಿ ಸಿಡಿದೇಳುವ ಸೈನಿಕ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ನೀನು ಧೈರ್ಯದ ಸಾಮ್ರಾಟ ಎತ್ತವರ ಬಿಟ್ಟಿರುವೆ ಬೆಂಗಳ ತರಲಿರುವೆ ದೃಢವಾಗಿ ನಿಂತಿರುವೆ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು ಅಜರಾಮರ ನಿನ್ನ ಹೆಸರು ನಿನಗೆ ಸಾಟಿ ಯಾರೋ ಯಾರೋ ದಿನ ದಿನ ದಿನ
ನುಡಿವೆ ನೀನು ಓಹೋ ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿ ಓಹೋ ಕಣ ಕಣದಲ್ಲೂ ದೇಶ ಪ್ರೇಮ ಓಹೋ ಎಂದು ನಿತ್ಯ ಜಯ ಹೋ ಜಯ ಹೋ ಸಲಾಮ್ ಸೋಲ್ಜರ್ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ಈ ದೇಶಕ್ಕೆ ನವಾಬ್ ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುಟ್ಟು ಫೈರ್ ಸಲಾಮ್ ಸೋಲ್ಜರ್ ಎಂದೆಂದು ನಿನ್ನ ಸೇವ್ಯರ್ इस मिट्टी की शान हो वीर सेना मेरे वतन. Wonderful drama presentation really took us back to 2 centuries ago. Now, at another dance performance which involves the sense of patriotism. ಪಶ್ಚಿಮ ಬಂಗಾಳದ ಪ್ರಮುಖ ಲೇಖಕ ಮತ್ತು ಕವಿ ಬಂಕಿಮ್ ಚಂದ್ರ ಚಟರ್ಜಿ ರಚಿಸಿದ ವಂದೇ ಮಾತರಂ ಬಂಗಾಳಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಇದೆ. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದ ಸಂದರ್ಭದಲ್ಲಿ ಪ್ರತಿ ಪ್ರಜೆಯಲ್ಲೂ ಸ್ವಾತಂತ್ರ್ಯದ ಕಿಚ್ಚು ಎಬ್ಬಿಸುವುದು ಆದ್ಯ ಕರ್ತವ್ಯವಾಗಿತ್ತು. ಜನರಲ್ಲಿ ರಾಷ್ಟ್ರಪ್ರೇಮ ಜಾಗೃತಿಯನ್ನು ಮೂಡಿಸಿದ ವಂದೇ ಮಾತರಂ ಮುಂದಕ್ಕೆ ರಾಷ್ಟ್ರಗಾನ ಎಂಬ ಹೆಸರಿನಲ್ಲಿ ಖ್ಯಾತಿ ಪಡೆಯಿತು. Vande Mataram revolves around patriotism and devotion to the motherland. It portrays India as Jivan mother figure, how provides and nurtures her children. The poem celebrates the natural beauty and wealth of land, invoking a sense of pride and reverence among its people. So, let's welcome our 9th standard girls for dance performance for very popular our own national song Vande Mataram. Participants are Harshita P, Shrivarsha K, Sindhura S, K, Sneharshi, Samanvi KS, Sanjana N Shetty, Kushi Rai, Naija M and Avani M. Singers are Niharika P, Shreya K, Shifali Rai and Shilakshmi SV of 10th standard. Let's welcome them to the stage. ಮತ್ತೊಮ್ಮೆ ಭಾರತ ಮಾತೆಗೆ ನಮ್ಮೆಲ್ಲರ ಸಾಷ್ಟಾಂಗ ಪ್ರಣಾಮಗಳು. ತನ್ನ ದೇಶವನ್ನು ತಾಯಿ ಎಂದು ಪೂಜಿಸಿ ಗೌರವಿಸುವ ಸಂಸ್ಕೃತಿ ಭಾರತೀಯರಾದ ನಮ್ಮದು ಅಲ್ಲವೇ? ಅದೇ ರೀತಿ ಸ್ತ್ರೀ ಶಕ್ತಿಯನ್ನು ಮಾತೆಯ ರೂಪದಲ್ಲಿ ಕಾಣುವುದು ನಮ್ಮ ವಾಡಿಕೆ. ಪುರಾತನ ಗ್ರಂಥಗಳಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಸ್ತ್ರೀ ಶಕ್ತಿಯ ಪ್ರತಿರೂಪವೇ ದೇವಿ. ಅನಾದಿ ಕಾಲದಿಂದಲೂ ಮಾತೆಯನ್ನು ಆರಾಧಿಸಿಕೊಂಡು ಬರುತ್ತಿರುವ ಭಾರತದ ಪರಂಪರೆಯಲ್ಲಿ ನಾರಿಗೆ ಮಹತ್ತರವಾದ ಸ್ಥಾನವಿದೆ. ಯುದ್ಧದಲ್ಲಿ ವಿಜಯ ಗಳಿಸಲು ಶುಭ ಸಮಾರಂಭಗಳಲ್ಲಿ ದೇವಿಯನ್ನು ಆರಾಧಿಸುವುದು ವಾಡಿಕೆ. ವಿಜಯದ ಸಂಭ್ರಮಾಚರಣೆಯನ್ನು ಮಾಡುವ ಮಾಯಿ ಭವಾನಿ ಎಂಬ ಹಾಡನ್ನು ಕೇಳಲಿದ್ದೀರಲ್ಲವೇ? ಈಗ ಮಾಯಿ ಭವಾನಿ ಹಾಡಿಗೆ ಹೆಜ್ಜೆ ಹಾಕಲು ವೇದಿಕೆಗೆ 10ನೇ ತರಗತಿ ವಿದ್ಯಾರ್ಥಿನಿಯರು ಆಮಂತ್ರಿಸುತ್ತೇನೆ. Participants are Niharika P, Shifali Rai, K. Deepashri, K. Shreya K and Adnya M of 10th standard. Singers are Shilakshmi SV of 10th standard, Shatadari PM and Sneharshi of 9th standard and Anika of 7th standard. Let's welcome them to the stage. सीता हमारा हमारा सारे जहां से रचना. ಹೌದು, ಭಾರತ ಮಾತೆಯನ್ನು ಎಷ್ಟು ಹೊಗಳಿದರೂ ಸಾಲದು, ಎಷ್ಟು ಗೌರವಿಸಿದರೂ ಸಾಲದು. ಜನನಿ ಜನ್ಮಭೂಮಿ ವಿಷಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಮೂಡಿಬಂದಿದೆ. ಇದೀಗ ವಸಂತೋತ್ಸವದ ಕೊನೆಯ ಕಾರ್ಯಕ್ರಮ. ಹೇ ಭಾರತ ಮಾತೆ, ನಿನ್ನ ಚರಣಕ್ಕೆ ಅನವರತ ವಂದಿಸುವೆವು ಎಂಬ ಆಶ್ವಾಸನೆಯೊಂದಿಗೆ ಭಾರತ ಮಾತೆಯಕ್ಕೆ ದೀಪ ನೃತ್ಯದ ಮೂಲಕ ಕೃತಜ್ಞತೆಯನ್ನು ಅರ್ಪಿಸಲು ನಮ್ಮ 8ನೇ ತರಗತಿಯ ವಿದ್ಯಾರ್ಥಿನಿಯರು ಸಜ್ಜಾಗಿದ್ದಾರೆ. This is going to be last event of the cultural fest Vasantotsava under this Janani Janmabhoomi. Let's celebrate glory of Bharat Mata, legacy of freedom fighters, not for a single day, but for ever and ever. Participants are Avani K, Tasvi, Ishika Rai, Kritika Shetty A, Mandita S, Karishma S Shetty,
वैष्णवी के, स्तुति कुलूर, कवना, सहना बी, अनन्या एन, अदीक्षा, दशमी एस and Prakriti A of 8th standard. Singers are K. Sneharshi of 9th standard, Manaswini and Shreya of 6th standard and Atmika of 7th standard. Let's welcome to the stage